ಮಾಡಿದಂತಹ ಕಾಮಿಡಿಯನ್ ಇಬ್ಬರು ನಟಿಯರ ಮೇಲೆ ದಾಳಿ. ನಟಿ ಸಂಜನಾ ಮೇಲೆ ಕೈ ಮಾಡಿದಂತಹ ಸುಮನ್ ಶೆಟ್ಟಿ. ನಟಿ ಸಂಜನಾ ಮೇಲೆ ಕೈ ಮಾಡಿರುವಂತಹ ಸುಮನ್ ಶೆಟ್ಟಿ, ನಟಿ ಫ್ಲೋರಾ ಸೈನಿ ಟಾರ್ಗೆಟ್ ಮಾಡಿದಂತಹ ಸುಮನ್ ಶೆಟ್ಟಿ. ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಫ್ಲೋರಾ ಸೈನಿ ಮೇಲೆ ನಟ ಕೈ. ಈ ವೇಳೆ ತಮಗೂ ಪೆಟ್ಟಾಗಿದೆ ಅಂತ ಹೇಳಿ ದೂರಿದಂತಹ ಸಂಜನಾ. ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಹೈ ಡ್ರಾಮಾ, ಬರೀ ಜಗಳದ ಮರೆಯಾಗಿ ಹೋಗಿರುವಂತಹ ಬಿಗ್ ಬಾಸ್ ಹೌಸ್. ಬಾಸ್ಕೆಟ್ ನಲ್ಲಿರುವಂತಹ ವಸ್ತುಗಳನ್ನ ಕದಿಯುವ ಯತ್ನವನ್ನ ಮಾಡಬೇಕಾಗಿತ್ತು ಫ್ಲೋರಾ ಸೈನಿ ಮಾಡುವುದನ್ನ. ಅದನ್ನ ತಡಿಲಿಕ್ಕೆ ಹೋಗಿರುವಾಗ ಸುಮನ್ ಶೆಟ್ಟಿ ಕೈ ಎತ್ತಿದ್ದಾರೆ. ಸುಮನ್ ಶೆಟ್ಟಿ ಅದು ಒಂದು ಬಾರಿ ಅಲ್ಲ, ಬದಲಿಗೆ 2 ಬಾರಿ ಅವರಿಗೆ ಹೊಡೆದಿದ್ದಾರೆ. ಈ ವೇಳೆ ಸಂಜನಾ ತಮಗೂ ಸಹ ಏಟು ಬಿದ್ದಿದೆ ಅಂತ ಹೇಳಿ ದೂರಿದ್ದಾರೆ. ಕೊನೆಗೆ ಸುಮನ್ ಅವರನ್ನ ಟಾಸ್ಕ್ ನಿಂದ ಎಲಿಮಿನೇಷನ್ ಮಾಡಲಾಯಿತು. ಟಾಸ್ಕ್ ಎಲ್ಲ ಮುಗಿಸಿ ಬಳಿಕ ಸಂಜನಾ ಹಾಗೂ ಸುಮನ್ ಶೆಟ್ಟಿ ನಡುವೆ ಜೋರಾಗಿ ಜಗಳ ನಡೆದಿದೆ. ಸುಮನ್ ಬೇಸರಗೊಂಡು ಆಟವಾಡದೆ ಕೂತಾಗ ಸಂಜನಾ ನಮ್ಮನ್ನ ಕೆಟ್ಟವರನ್ನಾಗಿ ನೀವು ಬಲೆ ಹಾಕಿಕೊಳ್ಳುವುದು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಕಾರವಾಗಿ ಮಾತನಾಡಿದ್ದಾರೆ. ಇದರಿಂದ ಸುಮನ್ಗೆ ಬಹಳ ಸಿಟ್ಟು ಬಂತು. ಸುಮನ್ ಸಹ ಸಂಜನಾ ವಿರುದ್ಧ ಜೋರು ದನಿಯಲ್ಲಿ ಜಗಳವಾಡ್ತಾ ಇದ್ದಾರೆ. ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿರುವಂತದ್ದು ತೆಲುಗು ಬಿಗ್ ಬಾಸ್ ನಲ್ಲಿ. ಕನ್ನಡ ಬಿಗ್ ಬಾಸ್ ಇದೆ 28ಕ್ಕೆ ಬರ್ತಾ ಇದೆ. ಇನ್ಯಾರ್ಯಾರು ಬರ್ತಾರೋ ಅಲ್ಲಿ ಕಾದು ನೋಡಬೇಕಾಗಿದೆ. ಎಸ್, ಸಂಜನಾ ಗಲ್ರಾಣಿ ಸಾಕಷ್ಟು ವಿಚಾರಗಳನ್ನ ಬಿಗ್ ಬಾಸ್ ಮನೆಯಲ್ಲಿ, ತೆಲುಗು ಮನೆಯಲ್ಲಿ ಮಾತನಾಡ್ತಾ ಇರ್ತಿದ್ರು. ಸಂಜನಾ ಗಲ್ರಾಣಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಮಂದಿ ಜಗಳವಾಡ್ಲಿಕ್ಕೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಅವರು ಅಂತ ಹೇಳ್ತಾರೆ. ಈತ ಸುಮನ್ ಶೆಟ್ಟಿ, ಈತನನ್ನ ಎಲ್ಲರೂ ಕೂಡ ಮುಗ್ಧ ಮನುಷ್ಯ ಅಂತ ಹೇಳ್ತಾ ಇರುವಂತದ್ದು. ಇನ್ನು ತೆಲುಗು ಆಡಿಯನ್ಸ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಲ್ಲಿ ಟಾಸ್ಕ್ಗಳನ್ನ ಇಟ್ಟಿರುವಂತದ್ದು. ಈಗ ಏನಾಗಿದೆ ಅಂತಂದ್ರೆ ಫ್ಲೋರಾ ಸೈನಿ ಮೇಲೆ ಸುಮನ್ ಕೈ ಎತ್ತಿದ್ದಾರೆ ಎನ್ನುವಂತ ಆರೋಪ ಅವರ ಮೇಲೆ ಇದೆ. ಬಟ್ ಸಂಜನಾ ಹೇಳ್ತಾ ಇರೋದೇನು ಅಂತಂದ್ರೆ ನನ್ನ ಮೇಲೂ ಕೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆಗಿರುವಂತಹ ಜಗಳ ಟಾಸ್ಕ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಇನ್ನು ನೋಡ್ಬೇಕು, ಕನ್ನಡ ಬಿಗ್ ಬಾಸ್ ನಲ್ಲಿ ಕೈ ಎತ್ತೋ ಹಾಗೆ ಇಲ್ಲ. ಯಾವುದೇ ಒಂದು ಕಾರಣಕ್ಕೂ ಹೊಡೆಯಕ್ ಬರೋಂಗಿಲ್ಲ. ಹೊಡೆಯಕ್ ಬಂದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತು. ಕನ್ನಡ ಬಿಗ್ ಬಾಸ್ ಅಲ್ಲಿ ಅದಕ್ಕೆಲ್ಲ ಆಸ್ಪದ ಇಲ್ಲ. ಇನ್ನು ತೆಲುಗು ಬಿಗ್ ಬಾಸ್ ಅಲ್ಲಿ ಏನು ಅನ್ನೋದನ್ನ ವೇಟ್ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.